ಕ್ರೀಡಾಪಟುಗಳಿಗೆ ಉತ್ತೇಜನ ಹಾಗೂ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬ ಯುವಕರ ಕರ್ತವ್ಯವಾಗಿದೆ ಎಂದು ಪ್ರಥಮ ದರ್ಜೆ ಗುತ್ತಿಗೆದಾರ ಜಿ ವೆಂಕಟೇಶ್ ಹೇಳಿದ್ದಾರೆ. ಗುರುವಾರ ಜೋಗಿಹಟ್ಟಿ ಗ್ರಾಮದ ಎಕೆ ಕಾಲೋನಿಯ ಡಾ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಥಮ ಬಾರಿಗೆ ಮಹಾನಾಯಕ ಪ್ರೀಮಿಯರ್ ಲೀಗ್ ಸೀಸನ್ 1 ಕಪ್ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಜಯ ಗಳಿಸಿದ ಕ್ರೀಡಾಪಟುಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿ ಮಾತನಾಡಿದರು. ನಮ್ಮ ಗ್ರಾಮದ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕ್ರೀಡೆ ಅತ್ಯಮೂಲ್ಯವಾದದ್ದು. ಮಾನಸಿಕವಾಗಿ ದೈಹಿಕವಾಗಿ ಯುವಕರು ಸದೃಢರಾಗಲು ಕ್ರೀಡೆ ಉತ್ತಮವಾದದ್ದು. ಕ್ರೀಡೆ ಮನಸ್ಸಿಗೆ ಮೃದು ಹಾಗೂ ದೈಹಿಕವಾಗಿ ಬಲ ನೀಡುವ ಕ್ರೀಡೆ. ಆದ್ದರಿಂದ ಇಂತಹ ಕ್ರೀಡೆಗಳಿಗೆ ನಾನು ಸದಾ ಪ್ರೋತ್ಸಾಹ ನೀಡುತ್ತೀನಿ ಎಂದರು. ಇನ್ನು ಗ್ರಾಮಸ್ಥರು ಆದ ಸಣ್ಣಪ್ಪ ಟಿ ತಿಪ್ಪೇಸ್ವಾಮಿ, ದಲಿತ ಮುಖಂಡ ಟಿ ಮುನಿರಾಜು, ವಿಶ್ವನಾಥ ಎನ್ಟಿ, ರಾಮಚಂದ್ರಪ್ಪ ಡಿ ತಿಪ್ಪೇಸ್ವಾಮಿ, ಎಂಡಿ ಹನುಮಂತಪ್ಪ, ಎನ್ಟಿ ಚೌಡೇಶ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ದಾನಿಗಳು. ಪ್ರಥಮ ಬಹುಮಾನ ತೊರೆಕೋಲಮ್ಮನಹಳ್ಳಿ ಜಿ ದುರುಗೇಶ್, ದ್ವಿತೀಯ ಬಹುಮಾನ ಡಿ ತಿಪ್ಪೇಸ್ವಾಮಿ ಶಾಮಿಯಾನ ದಾನಿಗಳು ಟಿ ಶಿವಕುಮಾರ್, ಡಿ ತಿಪ್ಪೇಸ್ವಾಮಿ, ವಿಶ್ವನಾಥ್ ನಾಗರಾಜ್, ಎಂ ತಿಪ್ಪೇಸ್ವಾಮಿ ಮಿಡಲ್ ದಾನಿಗಳು ಎನ್ಟಿ ರಾಮಚಂದ್ರಪ್ಪ, ಟಿ ಮುನಿರಾಜು ಹಾಗೂ ಜೋಗಿಹಟ್ಟಿ ಸಮಸ್ತ ಊರಿನ ಗ್ರಾಮಸ್ಥರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಊರಿನ ಮುಖಂಡರೆಲ್ಲರಿಗೂ ಸಹ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ನಮ್ಮ ಯುಗಾದಿ ಹಬ್ಬದ ಆರ್ಥಿಕ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ನಮ್ಮ ಕಾಲೋನಿಯಲ್ಲಿ ಪ್ರಥಮ ಬಾರಿಗೆ ಕ್ರಿಕೆಟ್ ಆಟವನ್ನು ಹಮ್ಮಿಕೊಂಡಿದ್ದು, ಈ ಮಟ್ಟಕ್ಕೆ ನಮಗೆ ಆಡ್ತಾರೆ ಎಂಬುದು ನಮಗೆ ಗೊತ್ತಿದ್ದಿಲ್ಲ. ಯಾವ ಕಾಲದಾಗಳಿಂದನೂ ಇದು ನಮ್ಮ ಕಾಲೋನಿಯಾಗಿ ಇದ್ದಿಲ್ಲ. ಈ ವರ್ಷ ಭಾಳ ಪ್ರೋತ್ಸಾಹದಿಂದ ಹುಡುಗರು ಭಾಳ ಶ್ರದ್ಧೆ ಪಟ್ಟು ಒಂದು ಮಟ್ಟಕ್ಕೆ ಬೆಳೆದಾರಂತಂದ್ರೆ ನಮಗೆ ಖುಷಿ ಆಗುತ್ತೆ. ಇನ್ನು ಹೆಚ್ಚಿನ ರೀತಿಯಿಂದ ಅವ್ರು ಏನೇ ಮಾಡಿದ್ರು ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಯಾವ ಗಲಾಟೆ ಗದ್ದಲ್ದಂಗೆ ನಮ್ಗೆ ಒಳ್ಳೆಯ ಒಂದು ಹೆಸರು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ವರ್ಷದಲ್ಲಿ ಹಿಂಗೆ ಆಡಿದರೆ ನಾವು ಭಾಳ ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಅವರಿಗೆ ನಾನು ಎರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಬ್ಬದ ಪ್ರಯುಕ್ತ ಖುಷಿಯಿಂದ ಪ್ರಥಮ ವರ್ಷದ ಮೊದಲನೇ ಸೀಸನ್ ಆಗಿ JPL ಅನ್ನು ಅಳವಡಿಸಿದ ನಮ್ಮ ಯುವಕರೆಲ್ಲರೂ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಾಗಿ ಮುಂದಿನ ದಿನಗಳ ಪ್ರಥಮ ಬಹುಮಾನವನ್ನು ನಾನೇ ಕೊಡ್ತೇನೆ ಅಂತ ಹೇಳ್ಕೊಂಡು ಈ ಒಟ್ಟಿಗೆ ಒಳಗೆ ಎಲ್ಲೋ ನವಿಸುತ್ತಾ ನಾನು